ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಂತಾನ ಭಾಗ್ಯದ ಕುರಿತು ಮಾತನಾಡೋಣ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಸಂತಾನದ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಲ್ಲೂ, ಅಂದರೆ ನವವಿವಾಹಿತರಲ್ಲಿ ಕಾಣಿಸ್ಕೊಳ್ತಾ ಇದೆ. ದೀರ್ಘಾವಧಿ ಆಗಿದ್ರೂ ಕೂಡ ಅವರಿಗೆ ಸಂತಾನ ಭಾಗ್ಯ ಅನ್ನೋದು ಕಲ್ಪಿಸೋದಿಲ್ಲ. ಸೊ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಆಗ್ತಾ ಇದೆ? ಇದು ಏನಾದರೂ ಅಂದರೆ ಅವರ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯದಲ್ಲಿ ಏನಾದರೂ ಪರಿಹಾರ ಇದೆಯಾ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು ಹಾಗೆ ಮಾಂತ್ರಿಕರು ಆಗಿರುವಂತಹ ಶ್ರೀನಿಧಿ ಹೊಳ್ಳ ಗುರುಜಿ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಗುರುಜಿ, ನಾನು ಹೇಳ್ತಾ ಇದ್ದೆ ಸಂತಾನ ಭಾಗ್ಯ ಒಂದು ಹೆಣ್ಣಿನ ಅತ್ಯಮೂಲ್ಯ ಘಟನೆ ಅಂತಲೇ ಹೇಳಬಹುದು. ಹಾಗೆ ತಾಯಿ ಭಾಗ್ಯ ಕಲ್ಪಿಸುವಂತಹ ಸಂತಾನ ಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ನವವಿವಾಹಿತರು ಈ ಒಂದು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ? 5 ವರ್ಷ, 6 ವರ್ಷ, 10 ವರ್ಷ ಆದರೂ ಕೂಡ ಕೆಲವರಿಗೆ ಮಕ್ಕಳಾಗೋದಿಲ್ಲ. ಆ್ಯಂಡ್ ಈಗಿನ ಜನ್ರೇಷನ್ ಮದುವೆ ಆದಮೇಲೆ ನಮ್ಗೆ 2-3 ವರ್ಷ ಮಕ್ಕಳು ಬೇಡ, ಆಮೇಲೆ ಮಾಡ್ಕೊಳ್ಳೋಣ ಅನ್ನೋ ಜನ ಕೂಡ ಇರ್ತಾರೆ. ಸೊ ಇದರಿಂದ ಏನಾದರೂ ಅವರಿಗೆ ಈ ಒಂದು ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ಅವರ ಜಾತಕದಲ್ಲಿ ದೋಷ ಇದ್ರೂ ಈ ರೀತಿ ಆಗುತ್ತಾ? ಏನು ಹೇಳ್ತೀರಾ ಗುರುಜಿ? ಈ ಸಂತಾನ ವಿಚಾರಗಳಲ್ಲಿ 2 ವಿಷಯಗಳನ್ನು ನಾವು ಚಿಂತನೆ ಮಾಡ್ಬೋದು. ಒಂದು, ಪೂರ್ವದಲ್ಲಿ ಏನಾಯಿತು, ಈಗ ಏನಾಗ್ತಾ ಇದೆ. ನೀವು ಕೇಳಿರುವಂಥದ್ದು ಈಗ ಏನಾಗ್ತಾ ಉಂಟು ಅನ್ನುವಂಥ ಚಿಂತನೆ. ಪೂರ್ವದಲ್ಲಿ ಯದುವಂಶದಲ್ಲಿ ಒಬ್ಬ ಜಾಮ್ಯ ಅನ್ನುವಂಥ ಒಬ್ಬ ರಾಜ ಇದ್ದ. ಅವನಿಗೆ ಒಂದು ಪತ್ನಿ ಸಹ ಇದ್ಲು. ಅವರು ಮದುವೆ ಆಗಿ ಬಹಳಷ್ಟು ಕಾಲ ಸಂತಾನಕ್ಕೆ ಪ್ರಯತ್ನ ಮಾಡಿದ್ರು, ಆಗ್ದಲೇ ಇದ್ದಾಗ ಅವನೊಂದು ದೈವಜ್ಞರ ಹತ್ರ ಹೋಗಿ ಶುಭವಾಗಿರ್ತಕ್ಕಂಥ ಮುಹೂರ್ತದಲ್ಲಿ ದೇವರಿಗೆ ಪೂಜಾದಿಗಳನ್ನು ಮಾಡಿ ಸಂತೃಪ್ತಿಗೊಳಿಸುವಂಥ ಕೆಲಸವನ್ನು ಮಾಡಿ ತತ್ಪ್ರಣೀತವಾಗಿರ್ತಕ್ಕಂಥ ಪ್ರಸಾದವನ್ನು ತಂದು ಹೆಂಡತಿಯ ಕೈಯಲ್ಲಿಟ್ಟು ನಿಂಗೆ ಇನ್ನು ಸಂತಾನ ಆಗ್ತದೆ ಅಂತ ಹೇಳಿದಾಗ ಅಲ್ಲಿ ಏನಾಯಿತು ಅಂತ ಕೇಳಿದರೆ, ಆ ಒಂದು ಶುಭ ಮುಹೂರ್ತ ಮತ್ತು ಮಾಡುವಂಥ ಕಾರ್ಯ, ತೆಗೆದುಕೊಳ್ಳುವಂತಹ ಪ್ರಸಾದಾದಿಗಳೇನಾಗ್ತದೆ ಅವಳಿಗೆ ಅನುಕೂಲ ಆಗಿ ಅವಳು ಖಂಡಿತವಾಗ್ಲೂ ಸಂತಾನಪ್ರದಳಾಗಿ ಮುಂದೆ ಸಂತಾನವನ್ನು ಹೆತ್ತು ಸಂತಾನವನ್ನು ಪಡೆದ್ಲು ಅನ್ನುವಂಥದ್ದು ನಾವು ಪುರಾಣಗಳಲ್ಲಿ ನೋಡ್ಬೋದು. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಕೇಳಿದರೆ, ಸಂತಾನಕ್ಕೆ ತುಂಬ ಸಮಸ್ಯೆ ಅನ್ನುವಂಥದ್ದು ನೋಡಿದಾಗ ಮೊದಲಿನಿಂದನೂ ನೋಡಬೇಕು. ಈಗ ಮದುವೆ ಆಗುವ ಏನೇನು ಕಾರಣಗಳಿಂದ ಸಂತಾನ ಪ್ರತಿಬಂಧಕ ಆಗ್ತದೆ ಅನ್ನುವಂಥದ್ದು. ಒಂದು ಅತಿ ಪ್ರಾಮುಖ್ಯತೆ ಬರುವಂಥದ್ದು ಮಾತೃಶಾಪ ಮತ್ತು ಪಿತೃಶಾಪಗಳು. ಅದರಿಂದ ಶಾಪಗಳು ಬರುವಂಥದ್ದು, ಮತ್ತು ಈ ಪಿತೃದೋಷಗಳು ಬರುವಂಥದ್ದು. ಅದಾದ ನಂತರದಲ್ಲಿ ಬಹಳಷ್ಟು ಬಾರಿ ಗರ್ಭವನ್ನು ನಿಲ್ಲಿಸಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಗರ್ಭವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಮತ್ತು ಕೆಲವೊಂದು ಪ್ರಯೋಗಾದಿಗಳನ್ನು ಮಾಡಿ ಗರ್ಭ ನಿಲ್ಲಿಕ್ಕೆ ವಿಷಪ್ರಾಶನಾದಿಗಳನ್ನು ಮಾಡುವಂಥದ್ದು. ಈ ಮದುವೆ ಆಗುವಂಥ ಸಂದರ್ಭದಲ್ಲಿ ಮುಹೂರ್ತಗಳನ್ನು ಚಿಂತನೆ ಮಾಡುವಂಥದ್ದು. ಈ ಎಲ್ಲವೂ ಬದಲಾವಣೆ ಆದಾಗ ಅದೊಂದು ಸಣ್ಣ ಸಣ್ಣ ಸಮಸ್ಯೆಯು ಕೂಡ ಅದು ಆಯಾ ಸಂದರ್ಭಕ್ಕೆ ಪೆಟ್ಟುಕೊಡುವಂಥ ಸಂದರ್ಭಕ್ಕೆ ಪೆಟ್ಟುಕೊಡ್ತದೆ. ಕೆಲವರಿಗೆ ಸಂತಾನಕ್ಕೆ ಪ್ರತಿಬಂಧಕ ಕೊಡುವಂಥದ್ದಿದ್ರೆ ಆ ಪೆಟ್ಟುಗಳನ್ನೆಲ್ಲ ಕೊಡ್ತಾ ಬರ್ತದೆ. ಇನ್ನು ಕೆಲವರು ಏನು ಮಾಡಿರ್ತಾರೆ, ಇಷ್ಟಪಟ್ಟು ಮದುವೆ ಆಗಿರ್ತಾರೆ, ಅವ್ರ ಮುಹೂರ್ತಾದಿಗಳನ್ನೆಲ್ಲ ಏನು ಚಿಂತನೆ ಮಾಡುವುದಿಲ್ಲ, ನನಗೆ ದೇವರ ಬಗ್ಗೆ ಆಸಕ್ತಿಯೂ ಇಲ್ಲ, ನಂಗೆ ಅದು ಬೇಡ ಅಂತ ಹೇಳಿರ್ತಾರೆ. ಆದರೆ ನಮಗೇನು ಇದಮಿತ್ತಂ, ನಮಗೇನಿದೆ ಶಾಸ್ತ್ರದಲ್ಲಿ ಬಂದಿರುವಂಥದ್ದು ನಾವು ಓದಬೇಕು, ಅದನ್ನು ನಂಬೇಕು. ಬಿಟ್ಟರೆ ಅದರ ಪೂರಕವಾಗಿ ನಾವೇನು ಚಿಂತನೆ ಮಾಡಲಿಕ್ಕೆ ನಾವು ಶಕ್ತರಲ್ಲ. ಯಾಕಂದರೆ ಅದು ಅನಾದಿ ಕಾಲದಿಂದ ಬಂದಂಥದ್ದು. ಅದರಲ್ಲಿ ಹೇಳುವಂಥದ್ದು ಅಷ್ಟೇ, ಈ ಇಷ್ಟಪಟ್ಟು ಮದುವೆ ಆಗಿರ್ತಾರೆ ಅಥವಾ ಲಗ್ನಾದಿಗಳು ಅನ್ನುವಂಥದ್ದು, ಆ ಸಮಯ ಅನ್ನುವಂಥದ್ದು, ಮುಹೂರ್ತ ಮಿಸ್ ಆಗಿರ್ತದೆ. ಆ ಮುಹೂರ್ತ ಬಿಟ್ಟು ಅಯ್ಯೋ ಟೈಮ್ ಆಯಿತು, ಇನ್ನೊಂದು ಮುಹೂರ್ತಕ್ಕೆ ಮಾಡಿಬಿಟ್ಟಿರ್ತಾರೆ ಏನೋ ಒಂದು. ಆದರೆ ಅದು ಎಲ್ಲವೂ ಸಮೇತ ಒಂದೊಂದು ಸಣ್ಣ ದೋಷವಾಗಿ ಕೌಂಟಿಂಗಿಗೆ ಬಂದಿರ್ತದೆ. ಅದು ಒಂದು ವಿವಾಹ ಆದ ನಂತರದಲ್ಲಿ ಗಂಡ ಹೆಂಡತಿ ಮೊದಲೇ ತಂದಿಡುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಸಂತಾನ ಆಗುವಂಥ ಸಂದರ್ಭಕ್ಕೆ ಸಮಸ್ಯೆಗಳನ್ನು ಕೊಡುವಂಥದ್ದು. ಇನ್ನೊಂದು, ಈ ಸಂತಾನಕ್ಕೆ ಪ್ರತಿಬಂಧಕ ಅಂತ ಹೇಳಿದರೆ ನಮ್ಮ ದೇಹ ಸ್ಥಿತಿ ಗತಿಗಳು. ಹಿಂದಿನ ಕಾಲದಲ್ಲಿ ಎಲ್ಲವೂ ಸಾತ್ವಿಕವಾಗಿರ್ತಕ್ಕಂಥ ಆಹಾರಗಳನ್ನು ತಗೊಳ್ತಾ ಇದ್ರು. ಇವತ್ತು ದೇಹಕ್ಕೆ ಅನಾರೋಗ್ಯ ತಂದೊಡ್ಡುವಂತಹ ಕೆಲವೊಂದು ಕೆಲಸಗಳನ್ನು ಮಾಡ್ತೇವೆ. ಮನುಷ್ಯನಿಗೆ ಒಂದು ಸ್ತ್ರೀ ಜನ್ಮದಲ್ಲಿ ಗರ್ಭಕೋಶ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಆ ಗರ್ಭಕೋಶದಲ್ಲಿ ಪಿಂಡವನ್ನು ಹಿಡಿದಿಟ್ಕೊಳ್ಳದಲ್ಲೇ ಇರುವಂಥ ಶಕ್ತಿಗಳಿರುವಂಥದ್ದು, ಅದರಲ್ಲಿ ಇನ್ಫೆಕ್ಷನ್ಗಳಾಗಿ ಆ ಗರ್ಭಚೀಲ ಅನ್ನುವಂಥದ್ದು ಪೂರ್ಣವಾಗಿ ಆರೋಗ್ಯಕರವಾಗಿ ಇಲ್ದಲೇ ಇರುವಂಥದ್ದು, ಇದೆಲ್ಲವೂ ಕಾರಣವಾಗ್ತದೆ. ಇದಕ್ಕೆ ನಾವು ಈ ವೈಜ್ಞಾನಿಕ ಯುಗದಲ್ಲಿ ನಾವು ಚಿಂತನೆ ಮಾಡುವಾಗ ಯಾಕೆ ಗರ್ಭಚೀಲ ಅನ್ನುವಂಥದ್ದು ಆ ರೀತಿಯೆಲ್ಲ ಆಗ್ತದೆ ಅಂತ ಆದಾಗ ಅವರ ಮನಸ್ಥಿತಿಗಳು, ಅವರು ತೆಗೆದುಕೊಳ್ಳುವಂಥ ಆಹಾರಗಳು, ತಮೋಗುಣ ಉಳ್ಳಂಥ ಆಹಾರಗಳು. ತಮೋಗುಣ ಅಂತ ಹೇಳಿದರೆ ದೇಹಕ್ಕೆ ಅನಾರೋಗ್ಯ
ಅನಾರೋಗ್ಯ ಉಂಟು ಮಾಡುವಂಥ ಆಹಾರಗಳು, ಅದನ್ನು ತೆಗೆದುಕೊಂಡದಾಗಲೂ ತೊಂದರೆ ಆಗ್ತದೆ. ಇನ್ನೊಂದು ಭಾಳ ಪ್ರಾಮುಖ್ಯತೆ ಕೊಡುವಂಥ ವಿಷಯಗಳು ಅಂತ ಹೇಳಿದರೆ, ಒಂದು ಹೆಣ್ಣಿನ ಪ್ರಥಮ ರಜೋದರ್ಶನ ಕಾಲ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆಯನ್ನು ಹೊಂದದೆ. ಅದರಲ್ಲಿ ದೋಷಾದಿಗಳು ಅನ್ನುವಂಥದ್ದೆಲ್ಲ ಇತ್ತು ಅಂತಾದರೆ ಅದು ತೊಂದರೆ ಕೊಡುವಂಥದ್ದೇ. ಸಂತಾನ ಆಗುವಂಥ ಸಂದರ್ಭಗಳಲ್ಲಿ ಅದು ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ. ಯಾಕೆ ಅಂತ ಕೇಳಿದರೆ, ಆ ಪ್ರಥಮ ರಜೋದರ್ಶನ ಅನ್ನುವಂಥದ್ದು ಯಾವುದಾದ್ರೂ ದುಷ್ಟತಿಥಿ, ವಾರ, ನಕ್ಷತ್ರ ಎಲ್ಲ ಇತ್ತು ಅಂತ ಆದರೆ ಅದು ತೊಂದರೆಗಳನ್ನು ಕೊಡ್ತದೆ. ಅದಕ್ಕೆ ಹೇಳಿದ್ದಾರೆ ಭುವನೇಶ್ವರಿ ಶಾಂತಿ ಇತ್ಯಾದಿಗಳನ್ನು ಮಾಡಿ ಮುಂದುವರಿಬೇಕು ಅಂತ. ಈಗಿನ ಕಾಲದ ಘಟ್ಟದಲ್ಲಿ ಅದೆಲ್ಲ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಆದಾಗ ಸಮಸ್ಯೆ ಆದಾಗ ಯಾಕೆ ಆಗ್ತದೆ, ಇನ್ನು ಮದುವೆ ಆದಾಗ ವಿಳಂಬ ಆಗುವಂಥದ್ದು. ಕೆಲವರಿಗೆ ವಿವಾಹ ಯೋಗ ಅನ್ನುವಂಥದ್ದು ಬಂದು 5-6 ವರ್ಷದ ನಂತರ ವಿವಾಹ ಆಗುವಂಥ ಯೋಗಗಳಿರ್ತದೆ. ಇನ್ನು ಕೆಲವರಿಗೆ ಈ ದೋಷಾದಿಗಳೆಲ್ಲ ಹೆಚ್ಚಿದ್ದವರಿಗೆ ಏನಾಗ್ತದೆ, ಸಂತಾನ ಆಗುವಂಥ ಸಂದರ್ಭಕ್ಕೆ ಮಗು ಹುಟ್ಟಿ ಆ ಮಗು ಮತ್ತೇನೋ ದೊಡ್ಡ ಆರೋಗ್ಯಕರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸಿ ಮಗು ಮರಣ ಹೊಂದುವಂಥದ್ದು, ಅಥವಾ ಮಗುವನ್ನು ತಂದೆ ತಾಯಿಯ ಮುಖ ನೋಡ್ದಲೆ ಮಗುವನ್ನೆಲ್ಲಾದರೂ ಕೊಟ್ಬಿಡುವಂಥದ್ದು ಯೋಗಗಳು ಸುಮಾರಷ್ಟಿದೆ. ಮಗು ಆಗಲಿಕ್ಕೆ ಪ್ರತಿಬಂಧಕ ಏನು ಅಂತ ಕೇಳಿದರೆ, ನಾವು ಏನು ಈ ಮದುವೆ ವಿಚಾರಗಳಲ್ಲಿ ಮುಹೂರ್ತಾದಿಗಳು ಅಥವಾ ಈ ಎಲ್ಲ ವಿಚಾರಗಳಲ್ಲೂ ನಾನು ಹೇಳ್ತಾ ಬಂದಿದ್ದು ನೀವು ಗಮನಿಸಿದ್ದೇನು ಅಂತ ಕೇಳಿದರೆ, ಮುಹೂರ್ತಕ್ಕೆ ಅಷ್ಟು ಪ್ರಾಮುಖ್ಯತೆ. ನಾವು ಇಡುವಂಥ ಮುಹೂರ್ತ ಏನಾಗ್ತದೆ ಅಂತ ಕೇಳಿದ್ರೆ ನಮ್ಮ ಜೀವನವನ್ನು ಗಣನೆಗೆ ತಗೊಳ್ತದೆ ಅಂತೇಳಿ. ಎಲ್ಲರೂ ಕೆಲವರು ದೊಡ್ಡವ್ರು ಹೇಳೋದು ನೋಡಿರ್ಬೋದು, ನೋಡಪ್ಪ ಒಂಚೂರು ಒಳ್ಳೆ ಟೈಮ್ ನೋಡ್ಕೊಂಡು ಹೋಗಪ್ಪ ಅಥವಾ ಒಳ್ಳೆ ಟೈಮ್ ನೋಡಿ ಮಾಡಪ್ಪ ಅಂತ. ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಮುಹೂರ್ತಕ್ಕೆ ಅಷ್ಟು ಪ್ರಾಶಸ್ತ್ಯ ಇತ್ತು. ಇವತ್ತಿನ ಕಾಲದಲ್ಲಿ ಏನಿಲ್ಲ, ಒಳ್ಳೆದೊಬ್ಬ ಫೋಟೋಗ್ರಾಫರ್ ಬಂದರೆ ಆಯಿತು ಮದುವೆಗೆ, ಅಥವಾ ಒಂದು ಒಳ್ಳೆ ಬೇಬಿ ಶೂಟ್ ಫೋಟೋಗ್ರಫಿ ಮಾಡಿದರೆ ಆಯಿತು. ಇದಕ್ಕೆ ಜನ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ದೇವತಾನುಗ್ರಹ ಅಂದ ಕೂಡಲೇ ಏನೋ ಒಂದು ಹತ್ಲ ಹೂ ತಂದು ಹಾಕಿಬಿಡು, ನಮಸ್ಕಾರ ಮಾಡುವ ಅನ್ನುವಂಥದ್ದಿದ್ದಾರೆ. ಆದರೆ ಇದು ಒಂದು ಈ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಆಪರೇಷನ್ ಅಂತ ಕೇಳಿದರೆ ನಾವೆಷ್ಟು ಹೆದರುತ್ತೇವೋ ಹಾಗೆ ಇದರಲ್ಲೂ ನಮಗೆ ತೋರ್ಪಡಿಕೆ ಆಗ್ತದೆ, ಏನೋ ಈ ಥರದ್ದು ಕಂಟಕ ಇದೆ, ಮುಂದೆ ಇದು ದೋಷ ಬರ್ತದೆ, ಇದನ್ನು ಸರಿ ಮಾಡ್ಕೊಳ್ಬೇಕು ಅಂತ. ಆದರೆ ಈಗಿನ ಕಾಲಘಟ್ಟದಲ್ಲಿ ಯಾರೂ ಸಮೇತ ಅದನ್ನು ಮುಂದುವರಿತಾ ಇಲ್ಲ. ಮತ್ತು ಅತಿ ಪ್ರಾಮುಖ್ಯ ಕಾರಣಗಳೇನು ಅಂತ ಕೇಳಿದರೆ, ಮುಹೂರ್ತ ತಪ್ಪಾಗಿ ಹೋಗುವಂಥದ್ದು. ಆ ಮುಹೂರ್ತ ತಪ್ಪಾದಾಗ ಏನಾಗ್ತದೆ, ಒಂದು ನಾವು ಚಿಂತನೆ ಮಾಡುವಾಗ ಪುರುಷನ ಸಾಮರ್ಥ್ಯಕ್ಕೆ ರವಿಯಿಂದ ಚಿಂತನೆಯನ್ನು ಮಾಡ್ತೇವೆ, ಆಮೇಲೆ ವೀರ್ಯ ವಿಚಾರಗಳಿಗೆ ಶುಕ್ರನಿಂದ ಚಿಂತನೆ ಮಾಡ್ತೇವೆ. ಇದು ಎಲ್ಲವನ್ನೂ ಸಮೇತ ನಾವು ವಿವಾಹ ಕಾಲದಲ್ಲಾಗಿರಬಹುದು ಮತ್ತೊಂದು ಮುಹೂರ್ತ ಕಾಲಗಳಲ್ಲಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಯಾಕೆಂದರೆ ಅದು ಅನುಕೂಲವಾಗಿತ್ತು ಅಂತ ಆದರೆ ಅದರ ಕಾರಕ ಏನೇನುಂಟು ಅದೆಲ್ಲವೂ ನಮಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿ. ಹಾಗಾಗಿ ಈ ಮದುವೆ ವಿಚಾರಗಳಲ್ಲಿ ಸಂತಾನಕ್ಕೆ ವಿಶೇಷವಾಗಿ ಇರುವಂಥ ದೋಷಾದಿಗಳನ್ನು ಚಿಂತನೆ ಮಾಡುವಂಥದ್ದು. ಇನ್ನು ಸಾಮಾನ್ಯವಾಗಿ ಸಂತಾನಕ್ಕೆ ಏನೇನು ಪ್ರತಿಬಂಧಕಗಳು ಬರ್ಬೋದು ಅಂತ ಕೇಳಿದರೆ, ಒಂದು ಸರ್ಪ ಪ್ರೀತ್ಯರ್ಥವಾಗಿರುವಂಥದ್ದು. ಸರ್ಪನ ಮರಿಮೊಟ್ಟೆಗಳನ್ನು, ಸರ್ಪನ ಕುಟುಂಬವನ್ನು ನಾಶ ಮಾಡಿದಾಗ ಅದು ವಿಶೇಷವಾಗಿ ಈ ವಂಶ ಉದ್ಧಾರ ಆಗ್ಲಿಕ್ಕೆ ಬಿಡೋದಿಲ್ಲ ಅಥವಾ ಮದುವೆ ಆಗ್ಲಿಕ್ಕೆ ಬಿಡೋದಿಲ್ಲ. ಇಲ್ಲ ಏನೋ ಒಂದಿಷ್ಟು ತತಾಯ ಮಾಡಿ ಮದುವೆ ಆದ್ವಿ ಅಂತಾದರೂ ಸಂತಾನಕ್ಕೆ ಪ್ರತಿಬಂಧಕವಾಗಿ ಇಟ್ಕೊಳ್ತಾನೆ. ಹಾಗೆ ಪಿತೃಶಾಪಗಳು, ಪಿತೃ ಏನು ಅಂತ ಕೇಳಿದ್ರು ಅವರು ಸಮೇತ ವಂಶೋದ್ಧಾರಕ್ಕೆ ಅವರು ಸಮೇತ ನಮಗೆ ಅನುಕೂಲ ಸ್ಥಿತಿಯಲ್ಲಿ, ಇನ್ನು ಶಾಸ್ತ್ರವಾಕ್ಯಗಳನ್ನು ಹೇಳ್ತಾ ಹೋದರೆ ಇನ್ನು 2-3 ಗಂಟೆಗಳನ್ನು ಮಾತಾಡಬಹುದು. ನಾನು ಸ್ವಲ್ಪ ಎಲ್ಲವನ್ನು ಸಣ್ಣದಾಗಿ ಹೇಳ್ತಿರುವಂಥದ್ದು. ಹಾಗಾಗಿ ಆ ಪಿತೃಶಾಪಗಳಾಗಿರಬಹುದು. ನಂತರದಲ್ಲಿ ಈ ಪರರಿಂದ ಕೃತ ಆವಿಚಾರಗಳು ಹಿಂದಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂತ ಕೇಳಿದ್ರೆ, ಒಬ್ರಿಗೆ ಗರ್ಭ ಅವರು ವಿಶೇಷ ಅಂತ ಹೇಳಿದರೆ ಅವರು ಗರ್ಭಿಣಿ ಆಗಿದ್ದಾರೆ ಅಂತ ಹೇಳಿದರೆ ಅವರಿಗೆ ತುಂಬ ಬೆಲೆಗಳನ್ನು ಕೊಡ್ತಾಯಿದ್ರು. ಈಗಿನ ಕಾಲದಲ್ಲಿ ಏನು, ಅವಳಿಗೆ ಗರ್ಭವೇ ನಿಂತು ಹೋಗಲಿ ಅಥವಾ ಇರುವಂಥ ಗರ್ಭವೇ ಅವಳಿಗೆ ಏನಾದರೂ ಆಗಿ ಹೋಗಲಿ ಅಂತ ಹೇಳಿಬಿಟ್ಟು ಹಿಂದಿನ ಕಾಲದಲ್ಲಿ ಪ್ರಯೋಗಗಳನ್ನು ಮಾಡ್ತಿದ್ರು. ಮಾಂತ್ರಿಕ ವಿಧಿಯಲ್ಲಿ ಏನು ಕೈವಿಷಗಳನ್ನು ಈ ಥರದ್ದೆಲ್ಲ ಕೊಡ್ತಾಯಿದ್ರು. ಈಗಿನ ಕಾಲದಲ್ಲಿ ಏನಾಗಿದೆ, ಸ್ವಯಂ ಪ್ರೇರಿತವಾಗಿ ಅವರೇ ಗರ್ಭವನ್ನು ನಾಶ ಮಾಡುವಂಥ ಕೆಲಸವನ್ನು ಸ್ತ್ರೀಯರೇ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ, ಈ ಗರ್ಭನಾಶ ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ, ಒಂದು ವೈದಿಕ ಧರ್ಮದಲ್ಲಿ ನಾವು ನೋಡುವಾಗ ಅದು ಮಹಾ ಅಪರಾಧಕ್ಕೆ ಸೇರ್ಪಡೆ ಆಗ್ತದೆ. ಇನ್ನೊಂದು ನೀವು ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ನೋಡುವಾಗ ಆ ರೀತಿ ಕ್ರಿಯೆಗಳನ್ನು ಪುನಃ ಮಾಡೋದ್ರಿಂದ ಮನುಷ್ಯನ ಆ ಗರ್ಭದ ಮೇಲೆ ತುಂಬ ತೊಂದರೆಗಳು ಬೀಳ್ತದೆ. ಅದು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಅದರಲ್ಲಿ ಇರುವುದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಮುಹೂರ್ತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆ. ಇನ್ನು ಇದಕ್ಕೆ ಸಂಬಂಧಿತವಾಗಿ ಕೆಲವೊಂದು ತುಪ್ಪ ಘೃತಕ್ಕೆ ತುಪ್ಪ ಅಂತೇಳಿ ಹೇಳ್ತೇವೆ. ಅದರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ತುಪ್ಪಗಳಿದ್ದಾವೆ. ಕಲ್ಯಾಣಕ ಘೃತ, ಇನ್ನು ವೈದ್ಯಕೀಯ ಶಾಸ್ತ್ರದಲ್ಲಿ ಆಯುರ್ವೇದಕ್ಕೆ ಹೋದರೆ ನೀವು ಸುಮಾರಷ್ಟು ಹೇಳಿದ್ದಾರೆ. ಅದನ್ನು ಎಲ್ಲರಿಗೂ ಒಂದೇ ತುಪ್ಪವನ್ನು ಹೇಳೋದಲ್ಲ. ಕಲ್ಯಾಣಕ ಘೃತ ಅನ್ನುವಂಥದ್ದು ಎಲ್ಲರಿಗೂ ಶುಭ ಆದ್ದರಿಂದ ಹೇಳಿದ್ದೇನೆ. ಆ ಕಲ್ಯಾಣಕ ಘೃತಕ್ಕೆ ಈ ಪಿಶಂಗ ಮಂತ್ರಗಳು ಅಥವಾ ಈ ಸಂತಾನ ಗೋಪಾಲಕೃಷ್ಣ ಮಂತ್ರಗಳು, ಈ ರೀತಿ ಮಂತ್ರಗಳನ್ನು ದೋಷಗಳಿದ್ದಾಗ ಆ ಮಂತ್ರಗಳನ್ನು ಅದಕ್ಕೆ ಅಭಿಮಂತ್ರಣೆ ಮಾಡಿ ಆ ತುಪ್ಪವನ್ನು ಪ್ರಾಶನ ಮಾಡುವಂಥದ್ದು. ಇಲ್ಲ ಅಂತ ಹೇಳಿದರೆ ಈ ಸಂತಾನ ಗೋಪಾಲಕೃಷ್ಣ
ವ್ರತ ಅನ್ನುವಂಥದ್ದಿದೆ, ವ್ರತ ಅಥವಾ ಅದಕ್ಕೆ ತತ್ಸಂಬಂಧಿತವಾಗಿರ್ತಕ್ಕಂಥ ಜಪಾದಿಗಳು, ಹೋಮಾದಿಗಳು, ದಾನಾದಿಗಳು ಮಾಡೋದ್ರಿಂದ ಅನುಕೂಲತೆಗಳಾಗ್ತದೆ. ಇನ್ನು ಕೆಲವೊಂದು ಗ್ರಹಗಳು ಕೆಲವೊಂದು ರಾಶಿಯಲ್ಲಿದ್ದಾಗ ಬ್ರಾಹ್ಮಣ ಭೋಜನದಿಂದ ಅಥವಾ ಬ್ರಾಹ್ಮಣ ಆಶೀರ್ವಾದದಿಂದ, ಸಹಸ್ರ ಬ್ರಾಹ್ಮಣ ಭೋಜನಾದಿಗಳಿಂದ ಈ ದೋಷಗಳು ಅನ್ನುವಂಥದ್ದು ಪರಿಹಾರ ಆಗ್ತದೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅವುಗಳನ್ನೇ ನಾವು ಫಾಲೋ ಮಾಡಬೇಕು, ಬಿಟ್ಟರೆ ಇಲ್ಲಿ ನಮ್ಮ ತಂದೆ ಏನೋ ಹೇಳ್ಕೊಟ್ರು ಅಥವಾ ನಾ ಇನ್ನೊಂದು ಕಡೆ ಎಲ್ಲೋ ನೋಡ್ಕೊಂಡು ಬಂದಿದ್ದನ್ನು ನಾ ಹೇಳೋದಲ್ಲ. ನಮಗೆ ಇದಮಿತ್ತಂ, ನಮಗೆ ಆಧಾರ ಬೇಕು, ಯಾವುದೇ ಆದರೂ ಆಧಾರ ಬೇಕು. ಆ ಆಧಾರವನ್ನು ಚಿಂತಿಸಿ ಸಂತಾನ ವಿಚಾರದಲ್ಲಿ ಮಾಡಿದಾಗ ಇನ್ನೂ ಹೆಚ್ಚಿನ ತುಂಬ ವಿಷಯಗಳನ್ನು ಹೇಳಿದ್ದಾರೆ. ನಾನು ಸಣ್ಣ ವಿಚಾರದಲ್ಲಿ ಎಲ್ಲವನ್ನ ಕ್ರೋಢೀಕರಿಸಿ ಹೇಳಿದ್ದೇನೆ. ಇನ್ನು ಗುರೂಜಿ, ಹಾಗಿದ್ರೆ ಪರಿಹಾರಗಳು ಅಂತ ಬಂದರೆ ಯಾವ್ಯಾವ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ? ಈಗ ಪರಿಹಾರ ಪ್ರಶ್ನಾ ಚಿಂತನೆಯಲ್ಲಿ ಉದಯ ಲಗ್ನದಲ್ಲಿ ದ್ವಾದಶಾಂಶ ಸ್ಥಿತಿಯಲ್ಲಿ 5ನೇ ರಾಶ್ಯಾಧಿಪತಿ ಅನ್ನುವಂಥನ್ನು ಆರೂಢ ಲಗ್ನದಲ್ಲಿ ಇತ್ತು ಅಂತ ಆದರೆ ಇದನ್ನು ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಹಾಗೆ ಅವರ ಸಂತಾನ ಫಲಕ್ಕೆ ಹೇಳಿರುವಂಥ ವಿಷಯಗಳನ್ನು, ಜಾತಕಗಳನ್ನು ವಿಮರ್ಶೆ ಮಾಡಿ ಆ ಜಾತಕದಲ್ಲಿರುವಂಥ ಗ್ರಹಗಳ ಸ್ಥಿತಿಗಳನ್ನು ನೋಡಿಕೊಂಡು ಅವರಿಗೆ ಆ ಒಂದು ಪರಿಹಾರವನ್ನು ಕೊಡುವಂಥದ್ದು. ಕೆಲವೊಂದು ಈಗ ಬಾಧೆಯಲ್ಲೇ ಕೆಲವೊಂದು ಗ್ರಹ ಇತ್ತು ಅಂತಾದರೆ ಅದಕ್ಕೆ ಪ್ರೇತ ಸಂಬಂಧಿತವಾಗಿರುವಂಥದ್ದನ್ನು ನೀವು ನಿವೃತ್ತಿ ಮಾಡಿಕೊಳ್ಳಿ, ಕ್ಷೇತ್ರ ಪಿಂಡಾದಿಗಳನ್ನು ಮಾಡಿ, ಗಯಾಶ್ರಾದ್ದಾದಿಗಳನ್ನು ಮಾಡಿ, ಇನ್ನು ಪಿತೃಗಳ ಕೆಲಸವನ್ನು ಜಾಸ್ತಿ ಮಾಡಿ, ಇನ್ನು ವರ್ಷಂಪ್ರತಿ ಮಾಡುವಂಥದ್ದನ್ನು ಬಿಟ್ಟಿದ್ದೀರಿ ಅದನ್ನು ಸರಿ ಮಾಡ್ಕೊಂಡು ಹೋಗಿ, ಅಥವಾ ಹೋಗಿರುವಂಥವರಿಗೆ ಸರಿಯಾಗಿರ್ತಕ್ಕಂತಹ ಕ್ರಿಯೆಗಳಾಗ್ದಲೇ ಇರುವಂಥದ್ದು, ಅವರು ಪಿಶಾಚತ್ವವನ್ನು ಪಡ್ಕೊಂಡಂಥವ್ರು ಅವರೆಲ್ಲ ಏನು ಮಾಡ್ತಾರೆ ಕೇಳಿದರೆ, ಮದುವೆ ಆಗ್ಲಿಕ್ಕೆ ಹೋದ್ರೆ ಅದಕ್ಕೆ ಬಂದು ಅಡ್ಡ ನಿಂತ್ಕೊಳ್ಳೋದು. ಇಲ್ಲ ಅಂತ ಹೇಳಿದರೆ ಇನ್ನು ಸಂತಾನ ಆಗುವಂಥ ಸಂದರ್ಭಕ್ಕೇ ಆ ಗರ್ಭ ನಿಲ್ದಲೇ ಇರುವಂತೆ ಅಥವಾ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಟ್ಟರು ಆ ಒಂದು ಔಷಧಗಳು ನಮಗೆ ನಮ್ಮ ದೇಹಕ್ಕೆ ಕೆಲಸ ಮಾಡ್ದಲೇ ಇರುವಂತೆ ಅದು ಪ್ರೇರೇಪಣೆ ಕೊಡುವಂಥದ್ದು. ಇದೆಲ್ಲ ಬಾಧೆಗಳ ಕೆಲಸ. ಇದು ಯಾವುದೋ ನಮ್ಮ ಕಣ್ಣಿಗೆ ಗೋಚರಕ್ಕೆ ಬರೋದಿಲ್ಲ. ಇದನ್ನು ಅಧ್ಯಯನ ಮಾಡಿದಾಗ ಈ ಕೆಲಸಗಳು ಹೀಗೀಗೆ ವರ್ಕ್ ಆಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಹಾಗಾಗಿ ಈ ಸಂತಾನ ವಿಚಾರದಲ್ಲಿ ಅತಿ ಪ್ರಾಮುಖ್ಯತೆ ಕೊಡಬೇಕಾಗಿರುವಂಥದ್ದೇನು ಅಂತ ಕೇಳಿದ್ರೆ, ನಮಗೆ ಆಗಲಿಲ್ಲ ಅಂದ್ರೂ ಕೂಡಲೇ ಈಗ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ಸಂದರ್ಭದಲ್ಲಿ ಅದನ್ನು ನೆನೆಯುವಂಥದ್ದು ಅಷ್ಟು ಸೂಕ್ತ ಅಂತೇಳಿ. ಯಾಕೆ ಅಂತ ಕೇಳಿದರೆ, ಸಂತಾನ ಇಲ್ಲ ಅಂತಾದಾಗ ಅದಕ್ಕೆ ಯೋಚನೆ ಮಾಡೋದಲ್ಲ. ಸಂತಾನಕ್ಕೆ ಪರಿಹಾರವನ್ನು ನಾವು ಫಸ್ಟ್ ಹೇಳೋದು ದತ್ತುಪುತ್ರ ಸ್ವೀಕಾರವಿದೆ ಅಂತೇಳಿ, ನೀವು ದತ್ತುಪುತ್ರರನ್ನು ಸ್ವೀಕಾರ ಮಾಡಿ ಅಂತೇಳಿ. ಯಾಕೆ ಅಂತ ಕೇಳಿದರೆ, ಆ ದೋಷಗಳು ಬರುವಂಥದ್ದೇ ಅಷ್ಟು ಪಾಪ ಮಾಡಿದ್ದಕ್ಕೆ ಅಂತ ಹೇಳಿ. ಆದರೆ ಕೆಲವೊಂದು ಪರಿಹಾರಗಳನ್ನು, ಈಗ ಸಣ್ಣ ಸಣ್ಣ ಪರಿಹಾರಗಳಿರ್ತದೆ, ಆ ಸಣ್ಣ ಸಣ್ಣ ಪರಿಹಾರಗಳಿಗೇನು ನಾವು ಮಾಡಿಕೊಂಡಾಗ ಅದು ಅನುಕೂಲ ಸ್ಥಿತಿಗೆ ಬರ್ತದೆ. ಈಗ ನಾವೇನೋ ಒಂದು ಹೆಲ್ಮೆಟ್ ಹಾಕ್ಕೊಂಡು ಹೋಗಲಿಲ್ಲ ಅಂತಾದರೆ ಪೊಲೀಸವ್ರು ಹಿಡಿದು ನಂಗೆ ಮರಣದಂಡನೆ ಕೊಡೋದಿಲ್ಲ, ಒಂದು ಸಣ್ಣ ಏನೋ ಒಂದು ಫೈನನ್ನು ಹಾಕ್ತಾರೆ. ಹಾಗೆ ಇಲ್ಲೂ ಆ ದೋಷಾದಿಗಳ ಪ್ರಮಾಣ ಅನ್ನುವಂಥದ್ದು ಕಮ್ಮಿ ಇದ್ದಾಗ ಸಣ್ಣ ಮಟ್ಟದಲ್ಲಿ ಯಾವುದೋ ಒಂದು ಬ್ರಾಹ್ಮಣ ಭೋಜನವೋ ಅಥವಾ ಸಂತಾನ ಗೋಪಾಲಕೃಷ್ಣ ಮಂತ್ರವೋ ಅಥವಾ ಈ ಕೃಷ್ಣನನ್ನು ಬೆಣ್ಣೆಯ ಮೇಲಿಟ್ಟು ಆರಾಧನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಆರಾಧನೆ ಮಾಡಿ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಿ ತತ್ಪ್ರಣೀತ ಪ್ರಸಾದಗಳನ್ನು ಆಶೀರ್ವಾದ ಪಡೆದಾಗ ಏನಾಗ್ತದೆ, ಅವಳಲ್ಲಿ ಸಂತಾನ ಉತ್ಪತ್ತಿಗೆ ಇರುವಂತಹ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತದೆ ಅಂತ ಹೇಳಿ. ಹಾಗಾಗಿ ಈ ಕಾಮ್ಯಕಾರಕವಾಗಿರ್ತಕ್ಕಂಥ ವಿಷಯಗಳಿಗೆ ಅದರದ್ದೇ ಆಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡೋದ್ರಿಂದ ನಮಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳು ಅನ್ನುವಂಥದ್ದು ನಮಗೆ ಸಿಗ್ತದೆ. ಓಕೆ ಗುರುಜಿ, ಇನ್ನು ಸಾಕಷ್ಟು ಜನ ನೀವಾಗಲೇ ಹೇಳಿದಂತೆ ದೇವರನ್ನು ನಂಬದೇ ಇರೋರು, ಜ್ಯೋತಿಷ್ಯವನ್ನು ನಂಬದೇ ಇರೋರು ಇರ್ತಾರೆ. ಸೊ ಅವರು ಆರೋಗ್ಯದಲ್ಲಿ ಏರುಪೇರಾದರೆ ನಮಗೆ ಈ ಒಂದು ಎಲ್ಲ ಸಮಸ್ಯೆಗಳು ಕಂಡು ಬರುತ್ತೆ. ಅದಕ್ಕೂ ಜ್ಯೋತಿಷ್ಯಕ್ಕೂ ಏನು ಸಂಬಂಧ ಅಂತ ಕೂಡ ಹೇಳೋರಿದ್ದಾರೆ. ಈ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ರಾಧಾ. ಎಲ್ಲಿಂದ ಕರೆ ಮಾಡಿದ್ದೀರಾ? ಹೊಸಕೋಟೆ. ಹಾ, ಹೊಸಕೋಟೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗ ಬಗ್ಗೆ ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಹೇಳ್ತೀನಿ. 2001 9/3. ಅವ್ರ ಹೆಸರು? ಮಗ ಬಗ್ಗೆ. ಓಕೆ, ಮಾತಾಡಿ. 9ನೇ ತಾರೀಕಾ? ತಾರೀಕು 9 ಅಲ್ವಾ? ಹಾಂ. ಸಮಯ? 3 ಸಂಜೆ 3 ಗಂಟೆ, ಮಧ್ಯಾಹ್ನ 3 ಗಂಟೆ ಅಲ್ವಾ? ನೈಟು. ನೈಟ್ 3 ಗಂಟೆ. ಅಲ್ಲಿಗೆ ಬೆಳಗ್ಗೆ ಆಯಿತು. ಬೆಳಗ್ಗೆ. ಹಾಂ. ಎಂಥ ವಿಷಯ ಕೇಳಬೇಕಿತ್ತಮ್ಮ? 9 ಕರೆಕ್ಟ್. ಹಾಂ, ನೈಟು 3 ಗಂಟೆ. ಹೌದು. ಎಂಥ ವಿಷಯ ಕೇಳಬೇಕಿದ್ದಿತ್ತ? ಅವನ ಮನೆ ಕಟ್ಟ ಬಗ್ಗೆ ವಿಷಯ. ಹೆಸರೆಂತ ಇವ್ರದ್ದು? ವಿನಯ್. ಕೋಟೆ. ವಿನಯ್. ಅದಲ್ಲೇ ಶುಕ್ರ, ವೇದದಲ್ಲಿ ರಾಹು. ಇಲ್ಲಿ ನೋಡಿ, ಇವರ
ವಿಷಯವನ್ನು ವಿನಯ್ ಅವರ ವಿಚಾರದಲ್ಲಿ ನೀವು ಕೇಳುವಂಥ ಸ್ಥಿತಿಗತಿಗಳನ್ನು ಇಟ್ಕೊಂಡಾಗ, ನೀವು ಕೇಳಿದಂಥ ಸಮಯಕ್ಕೆ ಇರುವಂಥ ಪ್ರಶ್ನಾಲಗ್ನವು ಹಾಗೆ ನೀವು ಕೊಟ್ಟಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ಚಿಂತನೆ ಮಾಡಿದಾಗ ಇಲ್ಲಿ ಅವರ ತಂದೆ ಕಡೆಯಿಂದ ಬಂದಂಥ ಆಸ್ತಿಗಳು ಅನ್ನುವಂಥದ್ದು ಬರುವಂಥ ಪೂರ್ಣ ಭಾಗದ ಬಂದಂಥ ಲಕ್ಷಣಗಳಿಲ್ಲ. ಇನ್ನೊಂದು ಯಾವುದೋ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ವಸ್ತುಗಳನ್ನ ಕ್ರಯ ವಿಕ್ರಯಾದಿಗಳನ್ನ ಮಾಡಿ ಮನೆ ಕಟ್ಟುವಂತ ಯೋಚನೆಗಳನ್ನ ಮಾಡಿದಂತ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು ಅಲ್ವಾ? ಈಗ ಇನ್ನೊಂದೇನು ಅಂತ ಕೇಳಿದ್ರೆ, ಸದ್ಯದ ಪರಿಸ್ಥಿತಿಗೆ ಅವರಿಗೆ ಈ ಕಣ್ಣಿಗೆ ಸಂಬಂಧಿತವಾಗಿರುವಂಥದ್ದು ಅಥವಾ ಆರೋಗ್ಯದಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಈ ಚರ್ಮ ಅಲರ್ಜಿ ಬರುವಂಥದ್ದು ಈ ಥರದ್ದೆಲ್ಲ ಆಗ್ತಿರುವಂಥ ಲಕ್ಷಣಗಳು ಒಂದು ಗೋಚರಕ್ಕೆ ಬರ್ತಾ ಉಂಟು. ಸ್ವಲ್ಪ ಸಿಟ್ ಮಾಡುವಂಥದ್ದಾಗಿರಬಹುದು. ಇದು ಏನಂತ ಕೇಳಿದ್ರೆ, ಒಂದು ಗ್ರಹರು ಆ ಸ್ಥಿತಿಯಲ್ಲಿರ್ಬೇಕಾದ್ರೆ ಅವರ ಏನು ಕಾರಕತ್ವಗಳು ಅನ್ನುವಂಥದ್ದು ಹೇಳಿರ್ತೇನೆ, ಬಿಟ್ರೆ ನಾವು ಹೇಳಿರುವಂಥದ್ದು ಅಷ್ಟು ಅಲ್ಲ ಆಗಿರ್ಬೇಕು ಅನ್ನುವಂಥದ್ದಲ್ಲ. ನಮಗೆ ಹೌದು ಇದು ಇವ್ರದ್ದೇ ಆಗ್ತಾ ಇದೆ ಅನ್ನುವಂಥದ್ದಕ್ಕೋಸ್ಕರವಾಗಿ ನಾವು ಕೇಳುವಂಥದ್ದು. ಹಾಗಾಗಿ ಇಲ್ಲಿರುವಂಥ ಲಕ್ಷಣಕ್ಕೆ ಸರಿಯಾಗಿ ಇಲ್ಲಿ ಮನೆ ಕಟ್ಟುವಂಥ ವಿಚಾರಗಳಲ್ಲಿ ಬಹಳಷ್ಟು ಬಾರಿ ಮುಂದುವರೆದು ಅದರಿಂದ ಸ್ವಲ್ಪ ಮೋಸಾದಿಗಳೆಲ್ಲ ಆಗಿರುವಂಥ ಲಕ್ಷಣಗಳು ಇದೆ ಹಿಂದೆ. ಈ ಕುಟುಂಬ ಸಂಬಂಧಿತವಾಗಿರ್ತಕ್ಕಂಥ ದೇವತಾ ಚಿಂತನೆಯನ್ನ ಮಾಡುವಾಗ ವಿಷ್ಣುವಿಗೆ ಸಂಬಂಧಿತವಾಗಿರ್ತಕ್ಕಂಥ ಕುಟುಂಬದ ದೇವತಾರಾಧನೆಗಳು ಅನಾದಿ ಕಾಲದಿಂದ ಮಾಡ್ತಾ ಇದ್ರು. ಈಗೆಲ್ಲ ಏನಾಗಿದೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ದಲೇ ಇರುವಂತದ್ದು, ಅದು ತುಂಬಾ ವಿಕೋಪಕ್ಕೆ ಹೋಗಿರುವಂತದ್ದು. ಅಂತ ಹೇಳಿದ್ರೆ ನೀವು ಮನೆಯನ್ನ ಕಟ್ಟುವಂತ ವಿಚಾರಗಳಲ್ಲಿ ಸುಮಾರಷ್ಟು ಅಡೆತಡೆಗಳು ಬರ್ತಿರುವಂತ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಇದಕ್ಕೆ ದೀರ್ಘವಾಗಿರ್ತಕ್ಕಂಥ ಚಿಂತನೆಗಳು ಅನ್ನುವಂಥದ್ದು ಅತ್ಯವಶ್ಯ. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಮನೆಯ ಹತ್ರ ಇರುವಂತಹ ಭೂವರಾಹ ಸ್ವಾಮಿಗೆ ಒಂದು ಗುರುವಾರ ಮತ್ತೆ ಭಾನುವಾರದಂದು ತುಳಸಿಯನ್ನ ಸಮರ್ಪಣೆ ಮಾಡುವಂಥದ್ದು, ಅದರ ಅಭಿಷೇಕದ ಪ್ರಸಾದಾದಿಗಳನ್ನ ತಂದು ನಿಮ್ಮ ಜಾಗದಲ್ಲಿ ಹಾಕಿ ಪ್ರಾರ್ಥನೆಯನ್ನು ಮಾಡುವುದರಿಂದ ಆ ಅನುಕೂಲತೆಗಳಾಗ್ತಾ ಹೋಗ್ತದೆ. ಬೇರೆ ಸ್ವಲ್ಪ ಈ ವಿಷಯಗಳೆಲ್ಲ ಇದೆ, ಅದನ್ನ ನೋಡುವ ಮುಂದಿನ ದಿನಗಳಲ್ಲಿ ಅದನ್ನ ವಿಮರ್ಶೆ ಮಾಡುವ. ಆಯ್ತಾ? ಶುಭವಾಗಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ ನಾವಾಗಲೇ ಮಾತನಾಡ್ತಾ ಇದ್ವಿ, ಅಂದರೆ ಆರೋಗ್ಯಕ್ಕೂ ಜ್ಯೋತಿಷ್ಯಕ್ಕೂ ಏನು ಸಂಬಂಧ ಇದೆ ಅಂತ. ಆರೋಗ್ಯ ಅನ್ನುವಂಥದ್ದು ನಮ್ಮ ದೇಹ ಚಿಂತನೆ. ಈಗ ನಾನು ಹೋಗಿ ಈಗ ಇಲ್ಲಿಗೆ ತಂಪು ವಾತಾವರಣ ಇರಬೇಕಾದ್ರೆ ಅತಿಯಾಗಿರ್ತಕ್ಕಂಥ ತಂಪನ್ನು ತಿಂದರೆ ನನಗೇನಾಗ್ತದೆ ಅಂತ ಕೇಳಿದರೆ ಕೋಲ್ಡ್ ಆಗುವಂಥದ್ದು ಸಹಜ. ಆದರೆ ಜ್ಯೋತಿಷ್ಯದಲ್ಲಿ ಹೇಗೆ ಅಂತ ಕೇಳಿದರೆ, ಮುಂದೊಂದು ಸಮಸ್ಯೆ ಬರ್ತದೆ ಅನ್ನುವಂಥದ್ದು ನಾವು ತಿಳ್ಕೊಂಡು ಅದಕ್ಕೆ ಪರಿಹಾರಗಳನ್ನು ಮಾಡುವಂಥದ್ದು. ಅದನ್ನು ನಾವು ಪರಿಹಾರ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಪೆಟ್ಟು ಕೊಡುವುದೇ. ಆಗ ಯಾವ ವೈದ್ಯರ ಅವ್ರ ಹತ್ರನೇ ಹೋಗಬೇಕು. ವೈದ್ಯೋ ನಾರಾಯಣೋ ಹರಿಹಿ. ಫಸ್ಟ್ ನೀವು ಅಲ್ಲೇನು ಹೇಳಿರೋದು, ವೈದ್ಯೋ ನಾರಾಯಣೋ ಹರಿಹಿ. ಅಲ್ಲಿ ಮೊದಲು ನೀವು ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿದರೆ, ವೈದ್ಯಕೀಯ ಚಿಕಿತ್ಸೆ ಅಂತ ಕೇಳಿದರೆ ಔಷಧ ಕೊಡುವಂಥದ್ದು ಏನೇ ಆಗಿರ್ಬೋದು, ಅದ್ರ ನೀವು ಮುಂದಾಲೋಚನೆಯನ್ನು ಮಾಡುವಂಥದ್ದು ಔಷಧ ರೀತಿಯಲ್ಲೇ. ಅಲ್ಲಿ ಆಗಲಿಲ್ಲ ಅಂದಾಗ ಮತ್ತೆ ದೇವರ ಮೊರೆ ಹೋಗುವಂಥದ್ದು. ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ಮಾಡಬೇಕು. ಇಲ್ಲ ನನಗೇನೋ ಅನ್ನಿಸ್ತು, ಇವತ್ತು ಯಾವುದೋ ಬಂದಿಲ್ಲ ಇದನ್ನು ಮಾಡಿ ಅಥವಾ ಇನ್ನೊಂದು ಯಾವುದೋ ಹೋಮ ಮಾಡಿ, ಇದಮಿತ್ತಂ, ನಮಗೆ ಆಧಾರ ಬೇಕು. ಆ ಆಧಾರವನ್ನು ನೋಡಿ ನಾವು ಮಾಡಬೇಕು. ಆರೋಗ್ಯಕ್ಕೂ ಸಮಸ್ಯೆ ಏನು ಅಂತ ಕೇಳಿದ್ರೆ, ಮುಂದೆ ಡಾಕ್ಟ್ರ್ ಹೇಳೋದಿಲ್ಲ ಮುಂದೆ ನಿಂಗೆ ಈ ವಯಸ್ಸಿನಲ್ಲಿ ಈ ವಯಸ್ಸಿನಲ್ಲಿ ನಿಂಗೆ ಶುಗರ್ ಬರ್ತದೆ ಅಂತ ಡಾಕ್ಟ್ರ್ ಹೇಳೋದಿಲ್ಲ. ಆದರೆ ಇಲ್ಲೇನಾಗ್ತದೆ, ಒಂದು ದಶಾಪಹಾರಗಳು ಬದಲಾವಣೆ ಆದಾಗ ಮುಂದೆ ಈ ವ್ಯಕ್ತಿಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರಬಹುದಾಗಿರ್ತಕ್ಕಂಥ ಲಕ್ಷಣಗಳು ಇದೆ ಅಂತ ನಾವು ಹೇಳ್ತೇವೆ. ಈಗ ಒಂದು ಕಣ್ಣಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆ ಅಂತ ಹೇಳಿದರೆ, ಆ ಕಣ್ಣು ಸ್ವಲ್ಪ ನೋಡಲಿಕ್ಕೆ ಅವನಿಗೆ ಅದು ದೃಷ್ಟಿ ದೋಷಗಳಾಗ್ಬೋದು, ಅಥವಾ ಅತಿಯಾಗಿ ಪೆಟ್ಟು ಬಿದ್ದು ಕಣ್ಣನ್ನು ಕಳ್ಕೊಳ್ಳುವಂಥದ್ದು ಆಗ್ಬೋದು. ಹೇಗೆ ನಾವು ಸಂತಾನದ ವಿಚಾರಗಳಲ್ಲಿ ಮಾತಾಡುವಾಗ ಸಂತಾನ ಇಲ್ಲ ಅಂತ ಸುಮಾರು ಜನ ಪ್ರಯತ್ನ ಪಟ್ಟರೆ ಇವತ್ತಿನ ಕಾಲದಲ್ಲಿ ನೋಡಿರ್ಬೋದು. ಹೊಟ್ಟೆಯಲ್ಲಿರುವಾಗಲೇ ಆ ಪದಗಳನ್ನು ಬಳಸಬಾರ್ದು ಅಂತ. ಹೊಟ್ಟೆಯಲ್ಲಿರುವಾಗಲೇ ತಾಯಿ ಸಮೇತವಾಗಿ ಮರಣವನ್ನು ಹೊಂದಿರ್ತಾರೆ. ಯಾಕೆ ಅಂತ ಕೇಳಿದರೆ, ಕೃತ್ಯಗಳು ಏನೇ ಇರ್ಬೋದು, ಸಮಸ್ಯೆಗಳು ಏನೇ ಬರ್ಬೋದು, ಆದರೆ ಆ ಯೋಗ ಇದ್ದರೆ ಅವಳು ಅದೇ ರೀತಿಯಾಗಿ ಆಗಬೇಕು ಅಂತೇಳಿ. ಹಾಗಾಗಿ ಆರೋಗ್ಯ ಸಂಬಂಧಿತವಾಗಿ ಸಮಸ್ಯೆ ಬರುವಂಥದ್ದೇ ಆಗ ಜಾತಕದಲ್ಲಿ ದಶಾಪಹಾರಗಳು ಬದಲಾವಣೆ ಆದಾಗ. ನಮ್ಮನ್ನು ಆಳ್ತಾ ಇರ್ತಾರೆ ಒಬ್ಬರು. ಆ ಆಳುವಂಥ ಏನು, ಈಗ ಒಬ್ಬರು ಶತ್ರುಗಳು ಅನ್ನುವಂಥದ್ದು ಎದುರುಗಡೆ ಬಂದಾಗ ಆ ಶತ್ರುಗಳು ಎಂತ ಚೆನ್ನಾಗಿದ್ಯಾ ಅಂತ ಮಾತಾಡೋದಿಲ್ಲ, ಹಿಡ್ಕೊಂಡು ಹೊಡೆದು ಬಡ್ದಾಡೋದೆ. ಆ ಶತ್ರುಗಳು ಒಂದು ಬಂದು ಇನ್ನೊಂದು ಹೋಗುವಂಥ ಕಾಲಕ್ಕೆ ಏನಾಗ್ತದೆ, ಆ ಎದುರುಗೊಳ್ತಾರಲ್ಲ, ಆಗ ಸುಮಾರಷ್ಟು ಸಮಸ್ಯೆಗಳು ಆ ಜಾತಕ ಕರ್ತನಿಗೆ ಉಂಟಾಗ್ತದೆ ಅಂತ ಹೇಳಿ. ಹಾಗಾಗಿ ಆಯಾ ಸಂದರ್ಭಕ್ಕೆ ಏನನ್ನು ಮಾಡಬೇಕು ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾವುದೇ ರೀತಿ ಆಗಿರ್ತಕ್ಕಂಥ ಸಮಸ್ಯೆಗಳು ಇರುವುದಿಲ್ಲ. ಬಂದ್ರೂ ಅದು ಪೂರ್ಣವಾಗಿ ನಮಗೆ ತೊಂದರೆ ಕೊಡುವಂಥ ಸಮಸ್ಯೆಗಳು ಯಾವುದು ಬರುವುದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ.
ಓಕೆ ಗುರುಜಿ, ಇನ್ನು ಈ ಸಂತಾನ ಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಗು ಆಗಿರುತ್ತೆ, ಇನ್ನು 2ನೇ ಮಗುಗೆ ಪ್ಲಾನ್ ಮಾಡ್ತಾ ಇರ್ತಾರೆ ಅಥವಾ 3ನೇ ಮಗುಗೆ ಪ್ಲಾನ್ ಮಾಡ್ತಾ ಇರ್ತಾರೆ, ಆಗ ತೊಂದರೆ ಅನುಭವಿಸ್ತಾರಲ್ಲ, ಸೊ ಆ ವಿಚಾರಕ್ಕೆ ಏನು ಸಂಬಂಧ ಇದೆ ಅಂತ. ಈಗ ವೈದ್ಯಕೀಯ ಚಿಕಿತ್ಸೆಗಳಲ್ಲೂ ಚಿಂತನೆ ಮಾಡಿದಾಗ ಏನು ಹೇಳ್ತಾರೆ, ಒಂದಾಗಿ ನಂತರದಲ್ಲಿ ಸ್ವಲ್ಪ ನಿಮ್ಮಲ್ಲಿ ಶಕ್ತಿ ಇರುವಂಥ ಸಂದರ್ಭದಲ್ಲೇ ಮತ್ತೊಂದು ಚಿಂತನೆ ಮಾಡುವಂಥದ್ದು ಉತ್ತಮ ಅಂತ ಹೇಳ್ತೆ. ಆದರೆ ಜ್ಯೋತಿಷ್ಯದಲ್ಲಿ ನೋಡಿದಾಗ ಏನಾಗ್ತದೆ, ನಮ್ಮ ಸಂತಾನ ಪ್ರಶ್ನೆಯನ್ನು ಇಟ್ಟಾಗಲೇ ಇವರಿಗೆ ಫಲ ಉಂಟಾ ಇಲ್ಲ ಅನ್ನುವಂಥದ್ದು ನಾವು ನೋಡ್ತೇವೆ. ಫಲ ಇಲ್ಲ ಅಂತ ಆದರೆ ನೀವು ದತ್ತು ಸ್ವೀಕಾರ ವಿಧಿಯನ್ನು ಮಾಡೋದು ಉತ್ತಮ ಅಂತ ಹೇಳಿ. 2ನೇದು ಮಾಡುವಾಗ ಏನಾಗ್ತದೆ ಕೇಳಿದರೆ ಮತ್ತೆ ಅದಕ್ಕೆ ಬರಬೇಕು ನಮ್ಮ ಆಹಾರ ಪದ್ಧತಿಗಳು. ಹಾಗೆ ಈಗ ನಾವೇನು ಮಾಡ್ತಾ ಇದ್ದೇವೆ, ಒಂದು ಮಗುವನ್ನು ನಾವೀಗ ಗರ್ಭವತಿ ಆದ್ಲು ಅಂತ ಆದರೆ ಅವಳಿಗೆ ಈಗಿನ ಕಾಲಘಟ್ಟದಲ್ಲಿ ಏನೋ 1 ತಿಂಗಳಿಗೆ 1 ಇಂಜೆಕ್ಷನ್ಗಳನ್ನು ಕೊಡುವಂಥದ್ದು ಇದೆಲ್ಲ ಮಾಡ್ತಾ ಹೋಗ್ತಾರೆ. ಆದರೆ ಇವತ್ತಿನ ಹಿಂದಿಂದಲೇ ಎಂತೂ ಇರಲಿಲ್ಲ, ಎಲ್ಲ ಹೋಗ ನೀರಲ್ಲಿ ಆಟ ಆಡಿ ಈ ಥರದ್ದು ನ್ಯಾಚುರಲ್ ಆಗಿ ಆ ವ್ಯಕ್ತಿ ಬೆಳೀತಾ ಇದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ, ಔಷಧಿ ಕೊಟ್ಟು ಆ ದೇಹವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಫುಲ್ ಇಳಿಸ್ಬಿಡ್ತಾರೆ. ಯಾಕೆ ಅಂದರೆ ಅದು ಡಾಕ್ಟ್ರ್ ತಪ್ಪಂತ ನಾವು ಹೇಳೋದಿಲ್ಲ. ಇವತ್ತು ನಾವು ತೆಗೆದುಕೊಳ್ಳುವಂಥ ಆಹಾರ ಪದ್ಧತಿಗೆ ಅಷ್ಟು ಹೈ ಡೋಸೇಜ್ ಅನ್ನುವಂಥದ್ದು ನಮಗೆ ಅವಶ್ಯಕತೆ ಇರ್ತದೆ. ಆದರೆ ನಮ್ಮಲ್ಲಿ ಆ ರೋಗ ರುಜಿನಗಳನ್ನು ಹೊಡೆದಾಕುವಂಥ ಶಕ್ತಿಗಳು ಕಮ್ಮಿ ಇರೋದ್ರಿಂದ ಏನಾಗ್ತದೆ, 2ನೇ ಸಂತಾನ ಆಗುವಂಥ ಸಂದರ್ಭದಲ್ಲಿ ಹೆಣ್ಮಕ್ಳಲ್ಲಿ ವಿಶೇಷವಾಗಿ ಈ ಪ್ರತಿಬಂಧಕಾದಿಗಳು ಬರುವಂಥದ್ದು. ಆಮೇಲೆ ಈ ಅದಕ್ಕೆ ಸಂಬಂಧಿತ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಹೇಳಿದ್ದಾರೆ, ಅದನ್ನೆಲ್ಲ ನಾ ಹೇಳಬಾರ್ದು. ಯಾಕೆ ಅಂತ ಕೇಳಿದ್ರೆ ಅದು ವೈದ್ಯರ ಕೆಲಸ. ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರ್ತದೆ. ಅದರಲ್ಲಿ ಒಂದು ಸಾಮಾನ್ಯವಾಗಿ ಬರುವಂಥದ್ದು ಅಂತ ಹೇಳಿದರೆ ದೇಹ ಅನ್ನುವಂಥದ್ದು ತೂಕ ಹೆಚ್ಚಾಗುವಂಥದ್ದು, ಅದರಿಂದ ಸಮಸ್ಯೆಗಳಾಗಿ ಸಂತಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ಯಾಕೆ ಅಂತ ಕೇಳಿದರೆ ನಮ್ಮ ಈ ಆಹಾರ ಪದ್ಧತಿಗಳು ಹಾಗೆ ನಮ್ಮ ಕಂಫರ್ಟ್ ಝೋನ್ ಅನ್ನುವಂಥದ್ದನ್ನು ನಾವು ಅಲ್ಲಿ ಸೆಟ್ ಆಗಿಬಿಟ್ಟಿದ್ದೇವೆ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಅತಿ ಕೆಲಸ ಎಲ್ಲ ತುಂಬ ಮಾಡ್ತಾ ಇದ್ದಿದ್ರು, ಈಗೆಲ್ಲೂ ಇಲ್ಲ, ನಾವು ಕೂತ ಜಾಗಕ್ಕೆ ಎಲ್ಲದೂ ಬರಬೇಕು ಅಂತ. ಆಗೇನಾಗ್ತದೆ, ನಮ್ಮ ದೇಹದಲ್ಲಿರುವಂತಹ ಈ ಬೊಜ್ಜು ಅನ್ನುವಂಥದ್ದು ಆಗಿರಬಹುದು ಅಥವಾ ಬೇಡದ ವಸ್ತುಗಳಾಗಿರ್ಬೋದು, ಹೊರಗಡೆ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಅದೇನಾಗ್ತದೆ, ದೇಹದಲ್ಲೇ ಇದ್ದಿದ್ದು ಯಾವುದಾದ್ರೂ ಒಂದು ರೋಗಕ್ಕೆ ಪ್ರತಿಬಂಧಕವಾಗಿ ಬಿಡ್ತದೆ. ಹಾಗಾಗಿ ಅದನ್ನು ಎಲ್ಲವನ್ನೂ ನಾವು ಗಣನೆಗೆ ತಗೊಳ್ಬೇಕು. ಬಿಟ್ಟರೆ ಈಗ ಭಟ್ರು ಬಂದರು ಅಂದ್ರೂ ಕೂಡಲೇ ಅವ್ರು ಹೇಳಿದ್ದನ್ನೆಲ್ಲ ನಾವು ಮಾಡ್ತಿದ್ದಾಗೆ ಸಂತಾನ ಆಗ್ತದೆ, ಅದು ತಪ್ಪು, ನಂಬುವಂದೇ ತಪ್ಪದು. ಯಾಕೆ ಅಂತ ಕೇಳಿದ್ರೆ ಈಗ ನೀವೇ ಅನ್ಬೋದು, ಡಾಕ್ಟ್ರ್ ಹತ್ರ ಎಲ್ಲ ಸುಮಾರು ಜನ ಹತ್ರ ಹೋಗಿ ಬಂದವರು, ಭಟ್ರ ಹತ್ರ ಹೋದ್ರೂ ಕೂಡಲೇ ಸರಿ ಆಗ್ತದೆ ಅಂತ ಕೇಳಿದ್ರೆ ಯಾರೋ ಮಂಗ ಇರಬೇಕು, ಅವನಿಗೆ ಅಷ್ಟು ಇದಿಲ್ಲ ಅಂತ ಹೇಳಿ ಇವತ್ತಿನ ಕಾಲಘಟ್ಟ ಹಾಗುಂಟು. ಯಾಕೆ ಅಂದರೆ ನಾವೇ ಇದನ್ನು ಹಾಳು ಮಾಡಿರೋದು, ನಾವೇ ಎಲ್ಲರೂ ಸೇರ್ಕೊಂಡು ಈ ಧರ್ಮವನ್ನು ಮಾಡಬಾರ್ದೆಲ್ಲ ಮಾಡಿ ಹಾಳು ಮಾಡಿರೋದು. ಈಗ ನಾವು ಎಷ್ಟು ಸರಿಯಾಗಿ ಮಾಡ್ಕೊಂಡು ಹೋಗ್ತೇವೆ ನಮಗೆ ಅಷ್ಟೇ ಶುಭ ಫಲಗಳು ಬರ್ತಾ ಹೋಗ್ತದೆ. ಓಕೆ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ತೆ ಮೇಡಮ್. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಚಿಕ್ಕಪ್ಪಯ್ಯ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ ಮೇಡಮ್? ಗೌರಿಬಿದನೂರು ತಾಲೂಕು. ಯಾರ ಬಗ್ಗೆ ಕೇಳಬೇಕಿತ್ತು? ಬಂಸಂದ್ರ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಅವ್ರ ಡೇಟ್ ಆಫ್ ಬರ್ತು, ಹೆಸರು ಹೇಳಿ. 4/7/1996. 4/2/1900. 4/7. 4/7. ಹಾಂ, 1996. ಏನು ವಿಷಯಕ್ಕೆ? ಟೈಮು 9:20 ಬೆಳಗ್ಗೆ. 9:20. 4 ಜುಲೈ 1996, 9:20 AM ಅಲ್ವಾ? ಹೌದು, ಬೆಳಗ್ಗೆ. ಹೇಳಿ, ಎಂಥ ವಿಷಯ ಕೇಳಬೇಕಿತ್ತು? ನನ್ನ ಮಗನ ಭವಿಷ್ಯ ಹೆಂಗಿದೆ ಏನು ಅನ್ನೋದು ಒಂದು ಸ್ವಲ್ಪ. ಏನು ಓದ್ತಾ ಇದ್ದಾನೆ? SLC ಫೇಲ್ ಆಗಿದೆ ಅಂತ. ಇವನು ಫೇಲ್ ಆಗೋದು, ಇವನು ಓದುವಂಥದ್ದೆಲ್ಲ ವಿಷಯಗಳನ್ನು ವಿಮರ್ಶೆ ಮಾಡಿದರೆ, ಓದುವಂಥ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ಅಂತಾದರೂ ಇವನಲ್ಲಿರುವಂತಹ ಮಹಾಪುರುಷ ಮಾಲವ್ಯ ಯೋಗ ಅನ್ನುವಂಥದ್ದು ಶುಕ್ರನು ಉಚ್ಚ ಅಥವಾ ಸ್ವಕ್ಷೇತ್ರದಲ್ಲಿರುವಂಥ ಕಾರಣದಿಂದ ಅಂದರೆ ಈ ಅವನನ್ನು ವಿಶ್ಲೇಷಣೆ ಕೊಡಬೇಕಂತಾದರೆ ಈ ಸ್ತ್ರೀಯರಿಗಿರುವಂತಹ ಆ ಸೌಂದರ್ಯ ಪ್ರಜ್ಞೆ ಅನ್ನುವಂಥದ್ದು ಇವನಿಗೆ ಅತಿಯಾಗಿದೆ. ಸ್ವಲ್ಪ ಇದೇ ರೀತಿ ಬಟ್ಟೆಗಳನ್ನು ನಾನು ತೊಡಬೇಕು, ಇದೇ ರೀತಿ ಇರಬೇಕು, ಲಾವಣ್ಯ ಭರಿತವಾಗಿರ್ತಕ್ಕಂತಹ ನಿಲುವಾಗಿರಬಹುದು ಅಥವಾ ಈ ಅಲಂಕಾರಿಕ ವಸ್ತುಗಳ ಮೇಲೆ ಅತಿಯಾಗಿರ್ತಕ್ಕಂತಹ ಆಸೆ ಆಗಿರಬಹುದು. ಆಮೇಲೆ ನಾನು ಮಾಡಿರುವಂಥದ್ದಿಂದ ನಂಗೆ ಅತಿಯಾಗಿರುವಂಥ ಹೆಸರು ಬರಬೇಕನ್ನುವಂಥದ್ದು, ಈ ರೀತಿ ಎಲ್ಲ ತುಂಬ ಇದು ಎಂತ ಅಂತ ಕೇಳಿದರೆ ನಂಗೆ ಇದು ಆಗಬೇಕು ಅನ್ನುವಂಥ ಆಸೆಗಳು ತುಂಬ ಉಂಟು ಇವನಿಗೆ.
ಹೌದು. ಆದರೆ ಈ ಸ್ನೇಹಿತ ವರ್ಗ ಅಥವಾ ಅವನ ಇಂಟ್ರೆಸ್ಟ್ ಇರುವಂಥದ್ದು ಯಾವುದು, ಅವನು ಯಾವುದ್ರ ಮೇಲೆ ಆಸಕ್ತಿ ತೋರ್ತಾನೆ, ಅದು ಯಾವುದು ವಿದ್ಯೆಗೆ ಸಂಬಂಧಿತವಾಗಿರುವಂಥದ್ದು ತೋರಿಸೋದಿಲ್ಲ. ಈಗಲೇ ನಾನೇನಾದರೂ ಸ್ವಲ್ಪ ಉದ್ಯೋಗಾದಿಗಳನ್ನು ಮಾಡ್ತೇನೆ, ಹಣವನ್ನು ಮಾಡ್ತೇನೆ, ಅಥವಾ ಈ ಸ್ವಂತ ಉದ್ಯೋಗಾದಿಗಳನ್ನು ಮಾಡ್ತೇನೆ ಅನ್ನುವಂಥ ಸ್ವಲ್ಪ ಕ್ರಿಯಾಶೀಲತೆ ಜಾಸ್ತಿ ಇರೋದು. ನನಗೇನು ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದು ಈ ರೀತಿದೆಲ್ಲ ಆಗ್ತಾ ಇದೆ. ಹೌದು. ಇದಕ್ಕೀಗ ಸದ್ಯದಕ್ಕೆ ಇವನಿಗಿರುವಂಥ ಸ್ಥಿತಿಗತಿಗಳಿಗೆ ಈ ವಿದ್ಯೆಯಲ್ಲಿ ಸ್ವಲ್ಪ ತಡೆ ಆಗುವಂಥದ್ದು, 1 ವರ್ಷ ಈಗ ಫೇಲ್ ಆಗಿ 1 ವರ್ಷ ಮನೇಲಿ ಕೂತು ಮತ್ತೆ ನಂತರದಲ್ಲಿ ಅಥವಾ 1 ವರ್ಷ ಅದನ್ನೇ ಓದಿ ಏನೋ ಆಗುವಂಥದ್ದೇನೋ ಆಗಿರುವಂಥ ಲಕ್ಷಣವೋ ಅಥವಾ ಆಗುವಂಥ ಲಕ್ಷಣಗಳು ಇಲ್ಲಿ ಇರುವಂಥದ್ದು. ಆದರೆ ಈ ಕುಟುಂಬದಲ್ಲಿ ಇರುವಂಥ ಈ ಕೋಪಗಳು ಅನ್ನುವಂಥದ್ದು ಕೆಲವೊಂದಿದೆ, ಸ್ತ್ರೀ ಶಾಪ ಕೋಪಗಳು ಅನ್ನುವಂಥದ್ದು. ಅದರಿಂದ ಏನಾಗಿದೆ ಕೇಳಿದ್ರೆ ಇಲ್ಲಿ ಒಂದು ದುರ್ಮರಣಗಳಾಗಿರುವಂಥದ್ದು, ಅದರಿಂದ ಕುಟುಂಬದಲ್ಲಿ ಉನ್ನತಿಗೆ ಆಗ್ತಿರುವಂಥ ಲಕ್ಷಣಗಳಿದೆ. ಇದಕ್ಕೆ ಸರಸ್ವತಿ ಸಂಬಂಧಿತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜಪಗಳನ್ನು ಅಥವಾ ಅದ ತರ್ಪಣ ಹೋಮಾದಿಗಳನ್ನು ಮಾಡುವಂಥದ್ದು, ಗಣಪತಿಗೆ ಸಂಬಂಧಿತವಾಗಿ ಚತುರಾವರ್ತಿ ತರ್ಪಣಾದಿಗಳನ್ನು ಅಥವಾ ಗಣಪತಿ ದೇವಸ್ಥಾನಗಳಲ್ಲಿ ಸೇವೆಗಳನ್ನು ಮಾಡುವಂಥದ್ದು, ಅವನು ಸ್ವಲ್ಪ ಅಲ್ಲಿ ಪ್ರದಕ್ಷಿಣೆಗಳನ್ನು ಹಾಕುವಂಥದ್ದು, ದೇಹದಂಡನೆ ಮಾಡುವಂಥದ್ದು, ಇದೆಲ್ಲ ಸ್ವಲ್ಪ ಒಳ್ಳೆಯದು. ದೇಹದಂಡನ ಅಂದರೆ ಮತ್ತೆ ಮಗನಿಗೆ ಹೋಗಿ ಹೊಡಿತಾ ಕೂತ್ಕೊಳ್ಳೋದು ಬೇಡ. ಅವನು ಸ್ವಲ್ಪ ಮಾನಸಿಕವಾಗಿ ಅಷ್ಟು, ನೀವು ಒಂದ್ಸಲ ಹೇಳಿದ್ರಿ ಅಂತ ಆದ್ರೆ ಬೇಕಾದ್ರೆ ಮತ್ತೆ ಮನಸ್ಸಿಗೆ ನೋವಾಗಿ ಅದನ್ನ ತುಂಬ ಬೇರೆ ರೀತಿಯಾಗಿ ತಗೊಳ್ಳುವಂಥ ಮಾನಸಿಕ ಸ್ಥಿತಿಗತಿಗಳೆಲ್ಲ ಇದೆ. ಹಾಗಾಗಿ ಅದನ್ನ ಸ್ವಲ್ಪ ನೋಡಿಕೊಂಡು ಸರಿ ಮಾಡಿಕೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಇನ್ನೇನು ಕಾರ್ಯಕ್ರಮ ಮುಗಿಯುವ ಹಂತಕ್ಕೆ ಬಂದಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಾ? ಎಲ್ಲರೂ ಧರ್ಮದಿಂದ ಇರಿ, ಧರ್ಮ ವಿಚಾರಗಳಿಗೆ ಹೆಚ್ಚು ಆಸಕ್ತಿ ಕೊಡಿ, ನಿಮ್ಮ ಕುಲದೇವತಾ ಆರಾಧನೆಯನ್ನು ಮಾಡಿ. ಓಕೆ ಗುರುಜಿ, ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಅಖಂಡ ಜ್ಯೋತಿಷ್ಯ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.